ಶ್ರೀ ಪ್ರೇಮಸಾಗರನಿಗೆ ಇವತ್ತು ಕಲ್ಯಾಣ ಕರ್ನಾಟಕದ ಇತಿಹಾಸ ಪುಟದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ದಿನ. ಯಾಕಪ್ಪ ಅಂದರೆ ಕಲ್ಯಾಣ ಕರ್ನಾಟಕದ ಒಂದು ಯುವ ಪ್ರತಿಭೆ, ಗ್ರಾಮೀಣ ಸೊಗಡು, ಈ ಕಲ್ಯಾಣಿ ಪುಟಾಣಿ ತಡ್ಕಲ್ ಅವರ ಮಗನಾದಂಥ ಪ್ರೇಮ್ ಸಾಗರ್ ಅವರ ನಾಯಕ ನಟನೆಯಲ್ಲಿ ನೀಲಿ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಗೊಂಡಿದ್ದು ನಮ್ಮ ಕಲಬುರಗಿಯ ಈ ಒಂದು ಶಕ್ತಿ ಥಿಯೇಟರ್ನಲ್ಲಿ ಇದರ ಪ್ರದರ್ಶನ ಅಧಿಕೃತವಾಗಿ ಆಗ್ತಾ ಇದೆ. ಈಗಾಗಲೇ ಕಲ್ಯಾಣರಣ್ಣವರು ಹೇಳಿದಂತೆ ಈ ಒಂದು ಚಿತ್ರತಂಡಕ್ಕೆ ಮತ್ತು ಚಿತ್ರತಂಡಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸುತ್ತಾ, ಪ್ರೇಮ್ ಸಾಗರ್ ಅವರ ಮೂಲಕ ಇನ್ನೂ ಎಷ್ಟೋ ಪ್ರತಿಭೆಗಳು ಕಲ್ಯಾಣ ಕರ್ನಾಟಕದಲ್ಲಿ ತೆರೆಮರೆ ಹಿಂದಿದ್ದಾವೆ. ಇವರ ಒಂದು ಯಶಸ್ವಿ ಪಯಣ ಅವರಿಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಆಗಲಿ ಮತ್ತು ನಮ್ಮ ಭಾಗದ ಎಲ್ಲ ಯುವ ಪ್ರತಿಭೆಗಳಿಗೆ ಒಂದು ಪುರಸ್ಕಾರ ಸಿಗಲಿ, ಅವರಿಗೆ ಸಹಕಾರ ಸಿಗಲಿ. ಅದಕ್ಕಾಗಿ ಈ ಒಂದು ಪಕ್ಕ ಫ್ಯಾಮಿಲಿ ಫಿಲ್ಮ್ ಮತ್ತು ಕಾಮಿಡಿ ಫಿಲ್ಮ್ ಆದಂತ ನೀಲಿ ಚಿತ್ರ ಪ್ರತಿಯೊಬ್ಬರು ಕುಟುಂಬ ಸಮೇತರಾಗಿ ಥಿಯೇಟರ್ಗೆ ಬಂದು ನೋಡುವುದರ ಮೂಲಕ ಈ ಒಂದು ಚಿತ್ರತಂಡಕ್ಕೆ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ನಮ್ರ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ. ಶಕ್ತಿ ಥಿಯೇಟರ್ನಲ್ಲಿ ಇವತ್ತು ಹೊಸ ಚಲನಚಿತ್ರ ಬಿಡುಗಡೆ ಏನೊಂದು ಬಿಡುಗಡೆ ಆಗಿದೆ. ಆ ಚಿತ್ರದ ಹೆಸರು ನೀಲಿ ಚಿತ್ರದ ಬಿಡುಗಡೆ ಇವತ್ತು ಬಹಳ ದೂರಿಯಿಂದ ಇವತ್ತು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರಕ್ಕೆ ಬಿಡುಗಡೆಗೆ ಹಾಗೂ ಈ ನೀಲಿ ಚಿತ್ರದ ನಟರಾದ ಅವರ ಬಂಧು ಬಳಗ ಹಾಗೂ ಅವರ ಸ್ನೇಹಿತರು ಎಲ್ಲರೂ ಬಹಳಷ್ಟು ಹೆಚ್ಚಿನ ಜನಸಂಖ್ಯೆಯನ್ನು ಇವತ್ತು ಚಿತ್ರ ಬಿಡುಗಡೆಗೆ ಎಲ್ಲರೂ ಬಂದಿದ್ದಾರೆ. ಬಹಳ ಒಂದು ಹೆಮ್ಮೆಯ ವಿಷಯ. ಗುಲ್ಬರ್ಗ ಜಿಲ್ಲೆಯವರು ಒಂದು ಬೆಂಗಳೂರಿಗೆ ಹೋಗಿ ಏನು ಚಲನಚಿತ್ರ ಮಾಡಿ ಬಹಳ ಒಂದು ಒಳ್ಳೆಯ ಚಿತ್ರ ಅಂತಂತ ಒಂದು ಚಿತ್ರ ಇದಾಗಿದೆ. ಹಾಗೂ ನಾವು ಗುಲ್ಬರ್ಗದವರು ಯಾವಾಗಲೂ ಕೂಡ ಸಿನಿಮಾ ಮಾಡಲಿಕ್ಕೆ ಮುಂದಾಗಿಲ್ಲ. ಯಾವಾಗಲೂ ಕೂಡ
ಆ ಕಡೆ ಭಾಗದವರೇ ಇದ್ರು, ಏನು ಬೆಂಗಳೂರು, ಮೈಸೂರು, ಮಂಡ್ಯ ಆ ಕಡೆದವರೇ ಚಲನಚಿತ್ರ ತೆಗಿತರು. ಹಾಗೂ ಆದರೆ ಈಗ ಗುಲ್ಬರ್ಗ ಜಿಲ್ಲೆಯವರು ಈ ಚಲನಚಿತ್ರ ಮಾಡಿದ್ರೆ ಬಹಳ ಸಂತೋಷದ ವಿಷಯ. ಹಾಗೂ ಮೊದಲು ಸುಮಾರು ದಶಕಗಳ ಹಿಂದೆ ಡಾಕ್ಟರ್ ರಾಜ್ಕುಮಾರ್, ಶ್ರೀವರ್ಧನ್, ಅಂಬರೀಶ್, ಅನಂತನಾಗ್ ಸಾಕಷ್ಟು ಚಲನಚಿತ್ರ ನಟರು ಏನೇ ಇದ್ರು ಕೂಡ ಆ ಭಾಗದವರೇ, ಬೆಂಗಳೂರು, ಮೈಸೂರು ಹಾಗೂ ಆ ಭಾಗದಲ್ಲಿ ನಮ್ಮ ಭಾಗದವರು ಚಲನಚಿತ್ರನೂ ತೆಗೆದಿಲ್ಲ, ಹಾಗೂ ವಿರೋಧ ಕೂಡ ಆಗಿಲ್ಲ. ಆದರೆ ಈಗ ಈ ನೀಲಿ ಚಿತ್ರದ ಮುಖಾಂತರ ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಕಳಕಲ್ಲೂರಾದ ಪ್ರೇಮ್ ಸಾಗರ್ ಒಂದು ದೊಡ್ಡ ಸಾಹಸಕ್ಕೆ ಒಂದು ಕೈ ಹಾಕಿದ್ದಾರೆ. ಪ್ರೇಮ್ ಸಾಗರ್ ಬಹಳ ಫುಲ್ ಆಕ್ಟಿವ್ ಆಗಿದ್ದಾರೆ, ಬಹಳ ಹೀರೋಗೆ ಫಿಟ್ ಇದ್ದಾರೆ. ಹೀರೋ ಯಾವ ರೀತಿ ಬೇಕು ಆ ರೀತಿ ಫಿಟ್ ಆಗಿದ್ದಾರೆ. ಹೀರೋ ಯಾವ ಥರ ಬೇಕು, ಆಗಿನ ಕಾಲದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ಹಾಗೂ ಯಾವ ಥರ ಇದ್ರು ಹೀರೋ ಆಗಲಿಕ್ಕೆ, ಅದೇ ರೀತಿಯಾಗಿ ಅದೇ ಮೈಕಟ್ಟು, ಅದೇ ಒಂದು ಹೆಚ್ಚಿನ ಒಂದು ಉತ್ಸಾಹ ಹಾಗೂ ಹೆಚ್ಚಿನ ಒಂದು ಆಸಕ್ತಿ ಇರುವ ಒಂದು ಪ್ರೇಮ್ ಸಾಗರ ಒಂದು ಒಳ್ಳೆಯ ಚಿತ್ರ ಅವರು ಮಾಡಿದ್ದಾರೆ. ಬಹಳ ಹೆಮ್ಮೆಯ ವಿಷಯ. ಹಾಗೂ ಈ ಚಿತ್ರ ಒಂದು ಶಕ್ತಿ ಥಿಯೇಟರ್ನಲ್ಲಿ ಇವತ್ತು ಬಿಡುಗಡೆ ಆಗ್ತಾ ಇದೆ. ಬಹಳ ಒಂದು ಸಂತಸದ ವಿಷಯ. ಹಾಗೂ ಪ್ರೇಮ್ ಸಾಗರ ನಮ್ಮ ಗುಲ್ಬರ್ಗ ಜಿಲ್ಲೆಯವರು ಹಾಗೂ ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಒಂದು ತಡಕಲ್ನವರಾಗಿದ್ದು, ಹಾಗೂ ಬಹಳ ಖುಷಿ ತಂದ ವಿಷಯ ಇದು. ಮತ್ತೊಮ್ಮೆ ಯಾಕೆ ಹೇಳ್ತೀನಿ ಅಂದ್ರೆ, ಗುಲ್ಬರ್ಗದ ಸಿನಿಮಾ ತೆಗೆದಾರಪ್ಪ ಅಂದ್ರೆ ಬಹಳ ಖುಷಿ ಆಗ್ತಿದೆ. ಹಾಗೂ ಈ ಸಿನಿಮಾ ಒಂದು 100 ದಿನಗಳ ಕಾಲ ಓಡಬೇಕು, 100 ದಿನಗಳ ಕಾಲ ಓಡಬೇಕು, ಹಾಗೂ ಒಂದು 25 ವಾರಗಳ ಕಾಲ ಓಡಲಿ ಅಂತಂತೇಳಿ ನಾವೆಲ್ಲ ಗುಲ್ಬರ್ಗ ನಗರದ ಜನತೆ ನಾವು ಹಾರೈಸ್ತೇವೆ. ಹಾಗೂ ಈ ಚಿತ್ರ ಗುಲ್ಬರ್ಗ ನಗರದ ಹಾಗೂ ಗುಲ್ಬರ್ಗ ಜಿಲ್ಲೆಯವರು ಈ ನೀಲಿ ಚಿತ್ರ ನೋಡಿ ಒಂದು ಯಶಸ್ವಿ ಮಾಡಬೇಕು. ಗುಲ್ಬರ್ಗ ಜಿಲ್ಲೆಯ ಜನತೆಯವರು ಒಂದು ಜವಾಬ್ದಾರಿ ಇದೆ. ಈ ಚಿತ್ರ ನೋಡಿ ನಮ್ಮ ಗುಲ್ಬರ್ಗದವರು, ನಮ್ಮ ಜಿಲ್ಲೆಯವರು ಸಿನಿಮಾ ಹೀರೋ ಆಗಿ ಒಂದು ನಟನೆ ಮಾಡಿದ್ದಾರೆ. ಹಾಗೂ ಬಹಳ ಒಳ್ಳೆಯ ಚಿತ್ರ ಇದು, ನೀಲಿ ಚಿತ್ರ ಆಗಿದೆ. ಹಾಗೂ ಎಲ್ಲ ತಾಯಿ ತಂದೆಯರು ಹಾಗೂ ಎಲ್ಲ ಸರ್ವ ಪರಿವಾರದವರು ಕೂತ್ಕೊಂಡು ನೋಡುವಂತ ನೀಲಿ ಚಿತ್ರ ಆಗಿದೆ. ಹಾಗೂ ಎಲ್ಲ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡ್ಕೊತೀನಿ. ಹಾಗೂ ಇದು ನೀಲಿ ಚಿತ್ರ ಬಹಳ ಒಳ್ಳೆಯ ಚಿತ್ರ. ಹಾಗೂ ನಮ್ಮ ಗುಲ್ಬರ್ಗ ಜಿಲ್ಲೆಯವರೇ ಒಂದು ಹೀರೋ ಆಗಿರೋದ್ರಿಂದ ಎಲ್ಲರೂ ಬಹಳ ಮುತುವರ್ಜಿ ವಹಿಸಿ ಹಾಗೂ ಬಹಳ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ನೀಲಿ ಚಿತ್ರ ನೋಡ್ಬೇಕಂತ ನಾನು ಗುಲ್ಬರ್ಗ ಜಿಲ್ಲೆಯವರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಹಾಗೂ ಒಂದು ಯುವಕ ಪ್ರೇಮ್ ಸಾಗರ್ ಈ ಚಿತ್ರ ಒಂದು ಹೀರೋ ಆಗಿ ಕೆಲಸ ಮಾಡಿದ್ದಾರೆ. ಆ ಪ್ರೇಮ್ ಸಾಗರ್ ನೋಡಿ ಈ ಚಿತ್ರ ನಾವು ನೋಡಬೇಕು. ಚಿತ್ರನೂ ಕೂಡ ಬಹಳ ಒಳ್ಳೆಯ ಸಿನಿಮಾ ಒಂದು ಇದಾಗಿದೆ. ಪೂರಾ ಫುಲ್ ಪರಿವಾರ ಕೂತ್ಕೊಂಡು ನೋಡುವಂತ ಚಿತ್ರ ಆಗಿದೆ. ಹಾಗೂ ಒಂದು ಕೆಲಸ ಮಾಡೋರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗಾಗ್ತದೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಚಿತ್ರ ನೋಡಿ ಒಂದು ಯಶಸ್ವಿ ಮಾಡಬೇಕಂತ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ನಾನು ವಿನಂತಿ ಮಾಡಿಕೊಂಡು, ಹಾಗೂ ಈ ಚಿತ್ರದ ಹೀರೋ ಆದ ನಟರಾದ ಪ್ರೇಮ್ ಸಾಗರ್ ಅವರಿಗೆ ಹಾಗೂ ನಟಿಯಾದ ಸುಪ್ರೀತಾ ಅವರಿಗೆ ಹಾಗೂ ಎಲ್ಲ ಒಂದು ಪಾತ್ರ ಈ ಚಿತ್ರದಲ್ಲಿ ಏನು ಪಾತ್ರ ವರ್ಗದವರಿಗೆ ನಾನು ಶುಭಾಶಯ ಕೋರಿ ಈ ಚಿತ್ರ 25 ವಾರಗಳ ಓಡಿ ಅಂತ ಹಾರೈಸಿ, ಇಡೀ ಕರ್ನಾಟಕದಾದ್ಯಂತ 25 ವಾರಗಳ ಓಡಿ ಅಂತಂತ ನಾನು ಹಾರೈಸಿ ನನ್ನ ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಅವರ ಪರಿವಾರದವರಿಗೆ ಹಾಗೂ ಅವರ ತಂದೆಯವರಿಗೆ ಒಂದು ಹೆಚ್ಚಿನ ಒಂದು ಆ ದೇವರ ಶಕ್ತಿ ಕೊಟ್ಟು ಆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸಿ ನಾನು ಮಾತನಾಡ್ತೇನೆ.